ಒಂದು ಪವಿತ್ರವಾದ ದೇವಸ್ಥಾನ ಅಂತ ಹೇಳಿ ಬಹಳ ಇದು ಮಾಡ್ತಾರೆ. ಇಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಿಂದ ಏನು ಜಾತ್ರೆ ನಡೀತಿದೆ ನಮಗೆಲ್ಲ ಬಹಳ ಖುಷಿ ಆಗುವಂಥ ವಿಷಯ. ಸುಪ್ರಸಿದ್ಧ ಬ್ಯಾಟರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವವನ್ನು ವರ್ಷದಂತೆ ಈ ವರ್ಷ ಕೂಡ ಬಹಳ ಈ ಸುತ್ತಮುತ್ತಲ ಗ್ರಾಮಸ್ಥರು ಇವತ್ತು ಬ್ಯಾಟರ ಸ್ವಾಮಿ ದೇವಸ್ಥಾನ ಸಾವಿರ ವರ್ಷ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಂದರೆ ನಮ್ಮ ತಾಲೂಕಲ್ಲಿ ಇವತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 1000 ರೂಪಾಯಿ ಕಾಯಬೇಕು ಮತ್ತು ಜೊತೆಯಲ್ಲಿ ಸಣ್ಣ ಬಳ್ಳರು ಹೋಗೋದಿಲ್ಲ. ನಮ್ಮ ಏನು ವೆಂಕಟೇಶ್ವರ ಒಂದು ಪುನರ್ಜನ್ಮ ಅಂತೇಳಿ ಬ್ಯಾಟರ ಸ್ವಾಮಿ ಅಂತ ನಾವೇನು ನಂಬಿದ್ದೀವಿ, ಕೃಷ್ಣನಿಂದು ಇದು ಒಂದು ಅವತಾರ ಅಂತೇಳಿ ನಂಬಿದ್ವಿ. ಹಾಗಾಗಿ ಇವತ್ತು ನಮ್ಮದು ಶಕ್ತಿಪೀಠ ಆಗಿದೆ. ಇವತ್ತೇನಾದರೂ ಶ್ರೀನಗರದಲ್ಲಿ ಒಂದು ತುಂಬ ಅದೃಷ್ಟವಾಗಿ ನಾವು ದಕ್ಷಿಣದಲ್ಲಿ ತಲಕಾಯಿ ಬೆಟ್ಟಕ್ಕೆ ನೆಲೆಸಿದ್ದಾರೆ, ಉತ್ತರದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಾವು ತಿರುಪತಿಗೆ ಹೋಗೋದಕ್ಕಿಂತ ಇದೇ ನಮ್ಮ ವೆಂಕಟೇಶ್ವರ ಸ್ವಾಮಿ ಅಂತೇಳಿ ಇವಾಗ ಸುತ್ತಮುತ್ತ ಊರುಗಳವರು ಸಾವಿರಾರು ವರ್ಷ ನೆಲೆಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ನಾನು ಈ ಊರಲ್ಲಿ ನೆಲೆಸಿರೋದಕ್ಕೆ ತುಂಬ ದೇವರಲ್ಲಿ ಧನ್ಯನಾಗಿದ್ದೀನಿ. ಈ ಶಕ್ತಿ ಪೀಠ ಅಂತ ಹೇಳ್ಬೋದು.